ನಾ ರಾತ್ರಿ ಟೈಮಿಗೆ ಹಿಂಗೆಲ್ಲ ಮಾಡ್ತೀನಿ ತಿಳ್ಕೊಂಡಿದ್ದಿದ್ದಿಲ್ಲ ನೋಡ್ರಿ. ಏನು ಜಗಳ ಆಡ್ತಾರ್ರಿ ನೋನ ಈಗ ರೀ. बेटा रख दे, बेटा घर में रख दे. कंप्यूटर का कुछ है ಹೋಗಪ್ಪ ಅವನಿಗೆ ಕೆಲಸ ಮಾಡಿಸು. ಪೂರ ಝಳ ಝಳ ಅದೆಲ್ಲ ಚಂದ ಅನಿಸ್ಲತ್ತದೆಯಲ್ಲ. ಇಂಥ ಬಿಸ್ಲಾಗ ಹ್ಯಾಂಗೆ ಓಡಾಡ್ಬೇಕ್ರಿ. ನಮಸ್ತೆ ಆಂಟಿ, ನಮಸ್ತೆ. ಹೊರಗೆ ಹೋಗ್ಬೇಕಂದ್ರೆ ಈಗ ಸ್ಟಾಲ್ ಅದು ಹಚ್ಕೊಂಡು ಹೋಗ್ಬೇಕು ನೋಡ್ರಿ. ಅದ್ರಾಗ ಬೇರೆ ನಾ ಕಡಿ ಮಧ್ಯಾಹ್ನದಾಗ ಹೋಲತ್ತೀನಿ. ಇಪ್ಪತ್ತರ ಶಟ್ಕೊಂಡು ಮುಕ್ಕೊಂಡಿದ್ದೆ, ಈಗ ಎದ್ದಾನ. ಹೆಂಗೆ ಬೇವರ್ಲತ್ತೀನಿ ನೋಡ್ರಿ. ನಾವು ದೇವರ ಅರ್ಬಿ ಹೋಗಿಲಿಕತ್ತೀವಿ ನೋಡ್ರಿ. ನಾ ನಮ್ಮ ಕನ್ನಡದಾಗ ಒಂದು ಗಾದಿ ಮಾತದ ಹೋದಲ್ರಿ ಫ್ರೆಂಡ್ಸ, ಹಣ ನೋಡಿ ಹೆಣ ಬಾಯಿ ಬಿಡ್ತದ ಅಂತ ಕೇಸೇನ್ರ. ಅದು ಖರೇನೇ ಅದ ನೋಡ್ರಿ ಫ್ರೆಂಡ್ಸ, ಸುಳ್ಳಂತೂ ಬಿಲ್ಕುಲ್ ಅಲ್ಲ ನೋಡ್ರಿ ಅದು. ಈಗ ನನಗೆ ಫೀಲ್ ಅಲ್ಲತ್ತಿದ್ರೆ ನನಗೆ ಹುಡುಗಿ ಇರೋದಕ್ಕೆ ಯಾವುದೂ ಟೆನ್ಷನ್ ಇಲ್ಲ ನೋಡ್ರಿ. ನಾನು ಇಬ್ಬರು ಹುಡುಗರು ಅಲ್ರಿ, ಯಾವ ಹುಡುಗಿ ಕಿತ್ತನೇನು ಕಮ್ಮಿ ಇಲ್ಲ. ನನಗೆ ಅಷ್ಟೇ ಹುಡುಗರು ಪ್ರೀತಿನೂ ತೋರಿಸ್ತಾರೆ, ಹುಡುಗಿ ಪ್ರೀತಿನೂ ತೋರಿಸ್ತಾರೆ. ನನ್ನ ಕೆಲಸದಾಗ ಎಲ್ಲದಾಗ ನಂಗೆ ಹೆಲ್ಪ್ನೂ ಮಾಡ್ತಾರೆ. ಮತ್ತು ಇವೆಲ್ಲ ಕೆಲಸ ಮಾಡತ್ತಿಲ್ಲ, ಹೆಣ್ಮಕ್ಳೇ ಮಾಡೋದೆಲ್ಲ ಮಾಡಿಕೊಡ್ತಾರೆ. ದನ ಕಾಯವನಿ. ಈಗ ಡಬಲ್ ಸಲ ಕಸ ಗುಡಿಸ್ಕೋಬೇಕು ನಾ. ಇಲ್ಲ ಸಂಸ್ಕೃತ ಭೀ ಹೇಳ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸೇನ್ರಿ ನೋಡಮ್ಮಿ. ಈಗ ಟೈಮ್ ಆಗ್ಲತ್ತದ 8 ಗಂಟೆ ಬೆಳಗ್ಗೆದು. ಎದ್ದೀನ್ರಿ, ಫಟಾಫಟ್ ಚಾ ಕಿಟ್ಟೀನಿ, ಕಿಚನ್ ಎಲ್ಲ ಸಾಫ್ ಮಾಡ್ಕೊಂಡಿನಿ. ಮಿಕ್ಕೊಂದು ಶೀರಾ ಬೇಕಂತ ಅಂದ್ಬೋರ್ಸಲ ಮತ್ತು ವಾಪಸ್ ಈಗ ನಾಳೆ ಹಾಕೋನಿ. ಶೀರಾ ಭಾಳ ಹಿಡಿಸ್ಲಾಗತ್ತದ. ನಾನು ಶೀರಾ ಮಾಡ್ಕೊಟ್ಟಿನಿ, ಚಾ ಮಾಡೀನಿ. ಅವ್ರಿಗೆ ಚಾ ಬಿಡಿಸ್ಬಿಡ್ತೀನಿ. ಶೀರಾ ಕಟ್ಕೆಸಿ ಕೊಟ್ಟು ಕಳ್ಸೀನಿ. ಚಿಕ್ಕು ಅಂದ್ರೆ ನೀವು ಬಿಡ್ಲಕ್ಕೆ ಹೋಗ್ಯಾನ. ನಾ ಅಂದ್ರೆ ಸ್ನಾನ ಮುಗಿಸ್ಕೊಂಡು ನೋಡ್ರಿ. ಎಲ್ಲ ಕೆಲಸ ಅಲ್ಲೇ ಅದ. ಈಗೆಲ್ಲ ಮಾಡ್ಕೋಬೇಕು. ಬರೀ ಹಾಸ್ಕೆಟ್ ಮಡ್ಚಿಟ್ಟದ. ಇನ್ನು ಬೆಡ್ ಜಾಡಿಸ್ಬೇಕು, ಕಸ ಗುಡಿಸ್ಕೋಬೇಕು, ಮನೆ ಒರೆಸ್ಕೋಬೇಕು. ಪೂಜಾ ಅಂತೂ ನೀವು ಮಾಡೋಂಗಿಲ್ಲ, ನಾನು ನಾಳೆಗೆ ಮಾಡ್ತೀನಿ. ಇನ್ನು ಬಟ್ಟೆ ನೆನೆ ಇಡಬೇಕು ರೀ ಫ್ರೆಂಡ್ಸ. ಈಗ ನೀನು ಸ್ನಾನ ಮಾಡಿವಿ, ಇವು ಸ್ನಾನ ಮಾಡಿವಿ, ಇಲ್ಲಿ ಅಲ್ಲಿ ಮ್ಯಾಕ್ ಕುಂತ ಅವ ಅಂಕಲೇ ಬರಲ್ಲಾಗೇನು ಕಬಡ್ಡಿದವ. ಇವನಿಗೆ ಅದು ಹಾಕ್ಬೇಕಂದ್ರೆ ಈ ಕಡೆ ಬಟ್ಟೆ ಎಲ್ಲ ನೋಡಿ ಚಿತ್ತಾರ್ ಮಾಡಿಟ್ರೆ. ಈ ಕಡೆ ತೆಳಗೆಲ್ಲ ಒಕ್ಕಟ್ಟು ಹೋಗ್ಯಾರ. ಇವೆಲ್ಲ ಸಾಫ್ ಮಾಡ್ಬೇಕು ನಾನು. ಆ್ಯಂಡ್ ಭಾಂಡೆಗಳು ಇಷ್ಟು ತೊಳ್ಕೊಬೇಕು ರೀ. ಈಗ ಇಷ್ಟು ಭಾಂಡೆ ಹಾಗೆ ಕುಂತ. ಇಲ್ಲಿ ಭಾಂಡೆ ಅವ ತೊಳೆಯವು. ಈಗ ಇಲ್ಲಿ ತೊಳೆಯವ. ಇದ್ರಾಗ ಶೀರಾ ಮಾಡೀನಿ, ಅವನಿಗೆ ಕೊಟ್ಟೀನಿ. ಬಿತ್ತಿಕಾಯಿ ಚಾ ಮಾಡೀನಿ. ಎಲ್ಲ ಸಾಮಾನು ಅಲ್ಲಿ ಅವ. ಈ ಕಡೆ ಇವೆಲ್ಲ ಮಸಾಲೆ ಡಬ್ಬಿ ಎಲ್ಲ ತೊಳಿಬೇಕಲ್ಲತ್ತೀನಿ ರೀ. ಇವತ್ತು ಏನೇನು ಮಾಡ್ತೀನೋ ಏನೇನು ಬಿಡ್ತೀನೋ ಗೊತ್ತಿಲ್ಲ. ಬಟ್ ಒಂದೊಂದಾಗಿ ಕೆಲಸ ಮಾಡ್ತೀನಿ. ಎಲ್ಲಕ್ಕಿಂತ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಬಟ್ಟೆ ನೆನೆ ಇಡ್ತೀನಿ. ಅದು ಆಗ ನಾನು ಏನು ಮಾಡ್ತೀನಿ ಅಂದ್ರೆ ಭಾಂಡೆ ತೊಳ್ಕೊತೀನಿ. ಚಿಕ್ಕ ಒಂದನ ಬೆಡ್ ಜಾಡಿಸ್ಕೊತೀನಿ. ಮಮ್ಮಿ ಕಸನೂ ನಾ ಗುಡಿಸ್ಕೊತೀನಿ ಅಂತಂದನ. ಆಮೇಲೆ ಇಬ್ಬರು ಒಂದು ಸ್ವಲ್ಪ ಕುಂತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಅಂದ್ರೆ ಉಳ್ಕಿದ ಕಿಚನ್ ಎಲ್ಲ ಸಾಫ್ ಮಾಡ್ಬೇಕಂತ ಅಲ್ಲತ್ತೀನಿ ರೀ. ಇವತ್ತು ರಾತ್ರಿ ನನಗೆ ವಾಪಸ್ಸೆ ಮತ್ತು ಕೆಮ್ಮಿ ಬಾರ್ ವಾಶ್ರೂಮ್ ಹೊಲತ್ತಿದ. ಮತ್ತು ಮ್ಯಾಗಿನಿಂತ ವಾಮಿಟಿಂಗ್ ಆಲತ್ತಿ. ಅದಕ್ಕೆ ಫಸ್ಟ್ ಎದ್ದಿನ ಸ್ನಾನನೇ ಮಾಡಿ ನೋಡ್ರಿ. ನಂಗೆ ಒಂಥರ ಚಿಡಿಪಿಡಿ ಆಗ್ತದಪ್ಪ. ನನಗೆ ಮನಸ್ಸು ಹಿಂಗೆ ಗಲೀಜಾಗಿರೋದು ನನಗೆ ಕೆರೆ ಆಗಲ್ಲ ನೋಡ್ರಿ. ಆರಾಮ್ ತಪ್ಪಲಿ ಬಿಡಲಿ, ಸ್ನಾನ ಮಾತ್ರ ನನಗೆ ಬೇಕೇ ಬೇಕು ನೋಡ್ರಿ. ನಮ್ಮ ಚಿಕ್ಕು ಬಂದು ನೀರನ್ನು ಗುಡ್ ಮಾರ್ನಿಂಗ್ ಅವನಿಗೆ ಬಿಟ್ಟರೆ ಬಂದಿಲ್ಲ. ಸ್ವಲ್ಪ ಲೇಟ್ ಐತ್ರಿ ನಮ್ಮ ಮಿಕ್ಕಿಗೆ ಹೋಲಕ್ಕೆ. ಈಗ ಅಮ್ಮನೂ ಹೋದ್ವಿ. ಬಟ್ಟೆನೂ ಈಗ ಇಂತನಕ್ಕೆ ಇಡ್ಲತ್ತ. ನಾವೆಲ್ಲ ಪೂರ ಚಿತ್ರಪಿತ್ರನ ಅನ್ಲತ್ತೀನಿ. ಇವ್ನಿಗೆ ಮಡ್ಚ್ಕೊ ಅಮ್ಮ ಕುತ್ಕೇಸ್ತೀನಿ. ನಾವು ಉಳ್ಕಿದ್ದೆಲ್ಲ ಬಡ ಮಾಡ್ಕೊತೇನೆ ಅನ್ಲತ್ತೀನಿ. ಭಾಂಡ ಭಾಳ ಅವಲ್ಲ, ಒಂದು ತಾಸು ಅಥವಾ ಭಾಂಡ ತಿಕ್ಕಬೇಕಂತಂದ್ರೆ. ನೀನು ಮಧ್ಯಾಹ್ನದ್ದು ನೀನು ಸಂಜೆದು ಕಷ್ಟ ಪೆಂಡಿಂಗ್ದಾಗ ಕುಂತು ನೀನು ಬೇರೆ ಎಲ್ಲರೂ ಚಿಲ್ ಹೊಡೆದ್ರೆ ಬರೀ ಮಾಡೋದು ತಿನ್ನೋದು. ನಮ್ಮ ಚಿಕ್ಕು ಎಗ್ ಕರಿ ಮಾಡಿದ್ರಿ, ಭಾರಿ ಮಾಡಿದ. ಬಟ್ ಅವರೇ ತಿಂದರಿ, ನಾ ಅಂತೂ ತಿಂದಿಲ್ಲ. ಯಾಕಂದ್ರೆ ಉಂಡ್ರೂ ಮತ್ತು ವಾಮಿಟಿಂಗ್ ಆಗ್ತದೆ. ಏನು ಉಣ್ಬೇಕಂತ ನಂಗೆ ಉಳ್ಳಕ್ಕೂ ಒಲ್ಲ ಅನ್ನಿಸ್ಲತ್ತದ. ಮತ್ತು ಈಗ ನಾ ಟೆಂಪ್ರೇಚರ್ದಾಗ ಬಂದಿನಿಲ್ಲ ಖರೆ ಹೇಳ್ರಿ ನನಗೆ ಒಂದು ಸ್ವಲ್ಪ. ಅಬೇ ಇವೆಲ್ಲ ಯಾಕೆ ಎತ್ಕೊಂಡ್ಬಂದಿವು ಮಡ್ಚಿಟ್ಟಿವು ನೋಡ್ರಿ. ನಮ್ಮ ಚಿಕ್ಕ ನೋಡ್ರಿ ಇಲ್ಲಿ ಬಟ್ಟೆ ಮಡ್ಸಿಲತ್ತನ. ಹುಡುಗ ಇದ್ರೂ ಎಲ್ಲ ಕೆಲಸ ಮಾಡ್ತಾನೆ ನೋಡ್ರಿ. ನೀನು ಎಗ್ ಕರಿನೇ ಮಾಡಿದ್ರಿ, ನಂಗೆ ತಿನ್ಬೇಕು ಅನ್ಸಿದ್. ಬಟ್ ನಾ ತಿನ್ಲಿಲ್ಲ ಫ್ರೆಂಡ್ಸ್. ಬ್ಯಾಡ ಹೋಲ್ಬಿಡು ಅಂತಿಗೆ ಸೀನಾ ಭಾಳ ಚಂದ. ಬ್ಯಾಡಪ್ಪ ನೀವು ಅದು ಇದು ತಿನ್ನೋದೇ ಆಗಲ್ಲಾಗ್ಯದ್ರಿ ನನಗೆ. ನೋಡು ಹುಡುಗಿಗಿತ್ತ ನನ್ನ ಮಕ್ಕಳೇನು ಕಮ್ಮರ ಏನು ನೋಡ್ರಿಗ. ಮತ್ತು ಚಲೋ ಇದ್ರಿ, ಎಲ್ಲ ಕೆಲಸ ಬರ್ತದೆ. ಓದೋದು ಬರೋದು ಹಿಡ್ಕೊಂಡು, ಅಡುಗೆ ಮಾಡೋದು ಹಿಡ್ಕೊಂಡು, ಮನೆ ಕೆಲಸ ಹಿಡ್ಕೊಂಡು, ಬಾಂಡೆ ಬಟ್ಟೆ ಊಟ ತಿಂಡಿ ಕಸ ಕಡ್ಡಿ ಎಲ್ಲ ಜಡ್ ಬರ್ತದಲ್ಲ. ಅದಕ್ಕೆ ನಾ ಭಾಳ ಪ್ರೌಡ್ ಫೀಲ್ ಮಾಡ್ಲತ್ತೀನಿ ನೋಡ್ರಿ. ನಾ ಈಗ ಏನು ಮಾಡಕತ್ತೀನಿ ಅಂದ್ರೆ ಈಗ
ಅರ್ಬಿ ತೊಳ್ಕೊಲತ್ತೀನಿ ಪೂಜೆದು ಇಲ್ಲೂ ತೊಳೆದ ಕೇಸಿಂದ ಇಡ್ಲತ್ತೀನಿ ನಿರ್ಮ ಹಾಕಿದ್ದೀನಿ ಚಂದನ ಅಂತ ದೇವ್ರ ಗುಡಕ್ಕೆ ಹಾಕ್ತೀನಿ ಅಂದರೆ ಅವರಿಗೂ ಹಂಗೆ ತಲೆ ತೊಗೊಂಡು ಅದಕ್ಕೆ ಈಗ ತೊಳೆದ ಕೇಸಿಂದ ಇಟ್ಬಿಡ್ತೀನಿ ಭಾಂಡೆ ನೋಡ್ರಿ ಈಗ ನಮ್ಮ ಇದಮ್ಮ ಲಕ್ಕ ಹೊಳಿಲಿಂದತ್ತ ಫಸ್ಟ್ ಇದು ಮಾಡ್ಕೊತೀನಿ ಎಲ್ಲ ಬಟ್ಟೆಗಳೆಲ್ಲ ಸೆಟ್ ಮಾಡಿ ಇಟ್ಟಿನಿ ರೀ ಈಗ ಚಿಕ್ಕು ಎಲ್ಲ ಮಡಿಸ್ಲತ್ತಿದ್ದಾನೆ ಎಲ್ಲ ಬಡ ಬಡ ಮಡಿಚಿಟ್ಟಿರು ಸೆಟ್ ಮಾಡಿಟ್ಟಿನಿ ಈಗ ಇಷ್ಟು ಬಟ್ಟೆ ಮಡ್ಚ್ಕೆಸ ನೀಟಾಗಿ ಕ್ಲೀನಾಗಿ ಇಟ್ಬಿಟ್ಟಿನಿ ಈ ಕಡೆ ಹಾಸಿಗೆ ಎಲ್ಲ ಇಟ್ಬಿಟ್ಟ ನಮ್ಮ ಚಿಕ್ಕ ಚಂದನತ್ತ ಅಲ್ಲಿ ಬಟ್ಟೆನೂ ತೊಳೆದು ಇಟ್ಬಿಟ್ಟಿನಿ ದೇವ್ರ ಪೂಜೆ ಮಾಡಿದ್ದು ಅವೆಲ್ಲ ಇವು 5 ಹೊರಗೆ ಒಣಗಿಸ್ಬಿಡ್ತೀನಿ ಈಗ ಶಟ್ಕೊಂಡು ಮಕ್ಕೊಂಡು ನಾನು ಒಂದು ಸೌಂಡ್ ಬರೀ ಲ್ಯಾಪ್ಟಾಪ್ ಕೊಡು ಮಮ್ಮಿ ಅದು ನೋಡೋದು ಮಮ್ಮಿ ಇದು ನೋಡೋದು ಅದು ಮಾಡೋದು ಇದು ಮಾಡೋದು ಎತ್ತಿ ಏನು ಲ್ಯಾಪ್ಟಾಪ್ ಮುರಿಲ್ಲ ನಿನಗೆ ಮುರಿಲ್ಲ ನನಗೆ ಶಟ್ಕೊಂಡು ಹೆಂಗೆ ಬಿದ್ದ ನೋಡ್ರಿ ಬಟ್ಟೆ ಮಡ್ಚನ ಆಯ್ತು ಕಟ್ಟೆ ಕುಂತು ಬಿಟ್ಟಾನ ಈಗ ಕುಂದ್ರೆ ನಿಮ್ಮ ಅಕ್ಕೋ ಬಿಟ್ಟಾನೆ ಆದ್ರೆ ನಿಂಗೆ ಲ್ಯಾಪ್ಟಾಪ್ ಕೊಡಲ್ಲ ಅಂತ ನೀನು ಇರ್ತದ್ರೆ ಏನೋ ಒಂದು ಸ್ವಲ್ಪ ನೋಡೋದು ಮಾಡೋದು ಇಲ್ಲಿ ಖರಾಬಿಲ್ಲ ನೋಡ್ರಿ ಗರ್ಮಿ ಹಂಗಲತ್ತದ ಈಗ ಕಸ ಗುಡಿಸ್ಲತ್ತೀನ ಮನೆ ಇಷ್ಟು ಚಂದ ನೀಟಾಗಿ ಮಾಡ್ಕೊಲತ್ತೀನಿ ದಿನ ಇವ್ರು ಇದನ್ನು ಕ್ಯಾರಮ್ನು ಎತ್ತಬೇಕೀಗ ಇದೊಂದು ಸಲ ಗುಡಿಸಿ ಇನ್ನೊಮ್ಮೆ ಮತ್ತು ವಾಪಸ್ ಗುಡಿಸ್ಕೋತೀನಿ ನಂಗೆ ಡಸ್ಟ್ ಎಲರ್ಜಿ ಆಗ್ತದ ಅಂತ ಕೇಸಿಂದ್ರೆ ಅವರೇ ಕಸ ಗುಡಿಸ್ತಾರ ಬೆಡ್ ತೆಳಗಿನ ಜಲನೂ ಗುಡಿಸಿಲ್ಲ ನೋಡ್ರಾಗ ಮನ್ಸು ಬಂದ್ರೆ ಗುಡಿಸ್ತಾರೆ ಇಲ್ಲಾಂದ್ರೆ ಬಿಡ್ತಾರೆ ಕಸ ಅಂದ್ರೆ ಕಸ ಆಗ್ಯದ ಮನೆ ತುಂಬ ಹಾಲತ್ ಫುಲ್ ಟೈಟ್ ಆಗ್ಯದ್ರಿ ಈಗ ಕಟ್ನೀರು ಬಸಿಲಿಗತ್ತ ಒಂದು ಸೋನ ಕಸ ಗುಡಿಸ್ಕೊಂಡಿನಿ ರೀ ಮನೆ ಸ್ವಚ್ಛ ಮಾಡ್ಕೊಂಡು ಭಾಂಡ ತೊಳ್ಕೊಂಡು ನಮ್ಮ ಚಿಕ್ಕು ಶಟ್ಕೊಂಡು ಮಕ್ಕೊಂಬಿಟ್ಟಾನ ಫ್ರಿಜ್ಜು ಸಾಫ್ ಮಾಡ್ಕೊಂಡು ನೋಡ್ರಿ ಎಷ್ಟು ಲಕ ಹೊಳಿಲಿಗತ್ತ ಇಷ್ಟು ಕೆಲಸ ಮಾಡ್ಕೊಂಡಿನಿ ನೋಡ್ರಿ ಪ್ಲಸ್ ಆ ಕಡೆಯಿಂದನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ರೀ ಕನ್ನಡಿ ಒರೆಸ್ಕೊಂಡಿನಿ ಬಟ್ಟೆ ಎಲ್ಲ ನೆನೆ ಇಟ್ಬಿಟ್ಟಿನಿ ವಾಷಿಂಗ್ ಮಿಷಿನ್ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಅರ್ಧ ಕಸ ಒಕ್ಕಾಡ್ಬಿಟ್ಟಿನಿ ಬಟ್ಟೆ ಮಡ್ಚಿಟ್ಟಿನಿ ಹಾಲದಂತರಲ್ಲಿ ಫುಲ್ ಟೈಟ್ ಆಗ್ಯದ ನೋಡ್ರಿ ಈಗ ಹೆಂಗೆ ಬೆವರ್ಲತ್ತೀನಿ ಕೈಕಾಲು ಮುಖ ತಗೋತ ಈಗ ಇಷ್ಟು ಭಾಂಡ ತೊಳೆದೀನಿ ಏನಂತ ಇಷ್ಟು ಟಿಫಿನ್ ತೊಳೆದೀನಿ ಎಲ್ಲ ಮಾಡೀನಿ ಬೆಂಡಿಕಾಯನ್ನು ತೊಳೆದಿಟ್ಟಿನಿ ಕಟ್ ಮಾಡ್ಬೇಕಂತ ಕೇಸಿಂದ ಕಟ್ಟಿ ಸಾಫ್ ಮಾಡ್ಕೊಂಡೀನಿ ರೈಸ್ ಮಾಡೀನಿ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ನಾ ಈಗ ಫಸ್ಟ್ ಫ್ರೆಶ್ ಆತೀನಿ ರೀ ಆಮೇಲೆ ಸಿಗ್ತೀನಿ ಹೊಲಸ್ ಫುಲ್ ಟೈಟ್ ಆಲತ್ತದ ನಾನು ನೋಡ್ರಿ ಈಗ ಬೆಂಡಿಕಾಯಿ ಕಟ್ ಮಾಡತ್ತೀನಿ ಸ್ವಲ್ಪ ಬೀರ್ಸಾಗೆ ಚಟ್ನಿರೇ ಮಾಡ್ತೀನಿ ಇದರ ಪಲ್ಯರೇ ಮಾಡ್ಕೊತೀನಿ ಏನಾರೇ ಒಂದು ಯಾವುದೇ ಮಾಡ್ಕೋಬೇಕಾಗ್ತದೆ ನೋಡ್ರಿ ಇದಕ್ಕೆ ನಾನೀಗ ಬೆಂಡಿಕಾಯಿ ಕಟ್ ಮಾಡ್ಬೇಕಲ್ಲತ್ತೀನಿ ನಮ್ಮ ಚಿಕ್ಕು ಹೇಳಲಾಗ ಫುಲ್ ಶರ್ಟ್ಗಳಿಗೆ ಸಿಂಡ್ರ ಮಕ್ಕೊಂಬಿಟ್ಟಾನವ ಬಿಟ್ಟ ಚಿಕ್ಕು ಚಿಕ್ಕ ಬಿಟ್ಟಿ ಹೇಳು ಬಿಸಿ ಅನ್ನ ಮಾಡಿ ನೋಡಿ ಮುಂಬ ಬಿಟ್ಟಿ ಚಿಕ್ಕು ತಮ್ಮಗನು ಕರ್ಲಿಕ್ಕೆ ಹೋಗ್ಬೇಕು ಹೇಳು ನಾ ಗೋಲಿ ನೋಡ್ತೀನಿ ರೀ ನಂದು ಈಗೆಲ್ಲ ಕೆಲಸ ಆಗ್ಯದ ಇದಿಷ್ಟು ಗೋಲಿ ನುಂಗಿ ಬೆಂಡಿಕಾಯಿ ಕಟ್ ಮಾಡ್ಕೊತೀನಿ ಜರ ಫೋನ್ ಹಚ್ತೀನಿ ರೀ ಮನೆಗೆ ನೋಡ್ರಿ ಈಗ ಪಿಕ್ಚರ್ ನೋಡ್ಕೊತ ಊಟ ಮಾಡತ್ತಾನ ಅನ್ನ ಸಕ್ರೆ ತುಪ್ಪ ಹಾಯ್ಕೊಂಡಾನ ಕೈಕಾಲು ಮುಖ ತಕ್ಕೊಂಡಾನ ಈಗ ಉಳ್ಳತ್ತನ ಕೂತಿ ಸಾಬ ಅಬೇ ದೂಸರಾ ವಾಲ ಲೇಕ್ಯ ನಮ್ಮ ಚಿಕ್ಕು ನೋಡ್ರಿ ಈಗ ನೀರು ಗರಂ ಮಾಡ್ಕೊಂಬಂದಾನ ಮತ್ತು ಕೆಮ್ಲತ್ತೀನಿ ಭಾಳ ಮಮ್ಮಿ ನೀ ದವಾ ಕುಡಿ ಅಂತ ಕೇಸಿನ ನೀರು ಗರಂ ಮಾಡ್ಕೊಂಬಂದಾನ ನೋಡ್ರಿ ತಂದೆ ಇದೆ ನಾನು ನೋಡ್ರಿ ಫ್ರೆಂಡ್ಸ ಬೆಂಡಿಕಾಯಿ ಕಟ್ ಮಾಡಿದ್ರಿ ಫೋನ್ ಹಚ್ಚಿದ್ದೆಲ್ಲ ಮಾತಾಡ್ಕೊತೆ ಮತ್ತು ನಾನು ಏನು ಮಾಡಿದೆ ಅಂದ್ರೆ ಊಟನೂ ಮಾಡ್ಕೊಂಬಿಟ್ರಿ ಫ್ರೆಂಡ್ಸ್ ಯಾಕಂದ್ರೆ ಗೋಲಿನೂ ನುಂಗಿದ್ದಲ್ರಿ ನಾನು ತೊನೆ ನೆನಪಾರಿ ಅಂದ್ರೆ ಹಾಗೆ ಗೋಲಿ ನುಂಗ್ಕೊಂಡ್ಬಿಟ್ಟಿದ್ದೆ ನಾನು ಸೊ ನಾನು ಏನು ಮಾಡಿದೆ ಅಂದ್ರೆ ಬೆಂಡಿಕಾಯಿ ಕಟ್ ಮಾಡಿದೆ ಒಂದಿಷ್ಟೇ ರೈಸ್ ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಕೊಂಡು ಉಂಡಿದ್ದೀರ ಈಗ ನಂಗೆ ಹೊಂಟದ ಎಲ್ಲಿ ನಿದ್ದೆ ಬಟ್ ನಾನು ನಿದ್ದೆ ಮಾಡಪ್ಲಿಲ್ಲ ಯಾಕಂದ್ರೆ ನಮ್ಮ ಚಿಕ್ಕು ಹೋಗ್ತಾನೆ ಈಗ ನಮ್ಮ ಇಕ್ಕ ಕರೀಲಿಕ್ಕ ನಮ್ಮ ಚಿಕ್ಕು ಸಲುವಾಗಿ ಸೀಟೇ ಸಿಗಲ್ಲಾಗ್ಯದ್ರಿ ಸ್ಕೂಲ್ನಾಗ ಭಾಳ ತಲೆ ಖರಾಬ್ ಆಲತ್ತದ್ರಿ ನಮಗೆ 30 ತಾರೀಕು ತನಕ ಲಾಸ್ಟ್ ಡೇಟ್ ಹೇಳ್ಯಾರ ಅದು ಆದ್ಬೇಕು ನಾವು ಏನಾರೇ ಒಂದು ಡಿಸಿಷನ್ ತೊಗೋಬೇಕಾಗ್ತದ್ರಿ ನೋಡಂಬ್ರಿ ಏನೇನು ಆಗ್ತದೆ ಅಂತ ಕೇಸಿನ ತಲೆ ಭಾಳ ಖರಾಬ್ ಆಲತ್ತದ ನೋಡ್ರಿ ಈಗ ನಾ ರೆಡಿ ಆಗೀನಿ ಈಗ ನಾ ಎಲ್ಲಿಗೆ ಹೋಲತ್ತೀನಿ ಅಂದ್ರೆ ಸುಮ್ಜೆ ಸಕ್ಷಮ್ ಬರ್ತಿತ್ತಾನೆ ತಿರ್ಗಾಡಿ ಬರ್ಲತ್ತೀನಿ ಮನ್ನಿ ಬಟ್ಟೆ ಇಷ್ಟು ಕಲರ್ ಆಗ್ಬಿಟ್ಟವು ನೋಡ್ರಿಗ ಒಂದು ಹಗಲ ಒಂದು ರಾತ್ರಿ ನೆನೆಯಿತು ಅದ್ರ ಕಾಲಾಗ ಎಲ್ಲ ಕಲರೇ ಬಿಟ್ಟು ಹೋಗ್ಬಿಟ್ಟವ ನೋಡ್ರಿ ಅದ್ರಾಗ ನಾ ಬಕ್ಕೊಂಡು ನಿರ್ಮಾ ಒಂದು ಹಾಕ್ಬಿಟ್ಟಿದ್ದೆ ಹಂಗಂತ ಕೇಸಿನ ಕರ್ಕೊಂಡು ಬಾ ನೋಡೋರಿಗೆ ಏನು ಹೇಳ್ತೀನಿ ದಿಲ್ಲಿ ಬಿಸಿಲು ಹೆಂಗಾಗ್ಯದ ನೋಡ್ರಿ ಬೆಂಕಿ ಕಾರತ್ತದ ಜಗ್ಗಿ ಬಿಸಿಲು ಹತ್ಲತ್ತದ ಎಲ್ರಿ ಚರ ಅಲ್ಲಕತ್ತದ ಒಂದು ಸೌಂಡ್ ನೋಡ್ರಿ ನಾ ಸಕ್ಷಮ್ ಭಾರತಿ ಬಂದೀನಿ ನಿಧಿ ಬಂದ ನೋಡ್ರಿ ನಿಧಿ कैसा लग रहा है तुझे वापस से सक्षम भारती आके बहुत अच्छा
आवाज तो निकल, थोड़ा सा विजय से निकल रहा था तेरा आवाज. मस्त ಮಾತಾಡತ್ತಿದ್ವಿ ಎಲ್ಲರೂ ಇಷ್ಟೊತ್ತನ. ಬಟ್ ನಾ ಬ್ಲಾಗೇ ಮಾಡಿ ಇतनी देर से बात कर रहे मैंने ब्लॉग ही नहीं किया. ಮ್ಯಾಮ್ ಈಗ ಊಟ ಮಾಡಕ್ಕೆ ಹೋಗ್ಯಾರ, ಲಂಚ್ ಟೈಮ್ ಅದ. ಇಷ್ಟೊತ್ತನ ಇದು ಮಾತಾಡ್ಲತ್ತಿ, ಒಟ್ಟ ಬ್ಲಾಗೇ ಮಾಡಿಲ್ಲ. ಈಗ ಮಾಡ್ಲತ್ತಿ ನೋಡ್ರಿ. ಇವರೆಲ್ಲರದು ನೇಲ್ ಆರ್ಟ್ ನಡೆದದ. ಇಲ್ಲಿ ನೋಡ್ರಿ ಇವರೆಲ್ಲ ನೇಲ್ಸ್ ಮಾಡ್ಲತ್ತಾರ. ನೋಡ್ರಿ ಸೆಕ್ಷನ್ ಮಾಡ್ತೀವಿ, ನೀವು ನಂದು ಮ್ಯಾಮ್ ಬಾರ್ ಮಾತು पर्सनल ये इनको हमने मेकअप किया है तो हम लोग फ़ोटो खींचेंगे ना उनका, तो उन्हीं फ़ोटो को चिपका के उसके बारे में लिखना है. ऐसा है ನೋಡ್ರಿ. ಇವರೆಲ್ಲ ಕ್ಲಾಸ್ಗೆ ಅಂದಾರ ಹೋಗ್ಲತ್ತೀವಿ ನಮ್ಮ ಮನೆಗೆ. ಈಗ ಮ್ಯಾಮ್ ಏನೋ ಕೆಲಸ ಮಾಡತ್ತಾರ. ಭಯಂಕರ ಮನೆಗೆ ಹೋಗ್ಲತ್ತೀವಿ. ನನ್ನ ಫೈಲ್ನು ತೊಗೊಂಡೇನ್ರಿ. ಇಲ್ಲಿ ಹಿಂದೆ ರೇಣು ಮ್ಯಾಮ್ ಹೆಸರು ಬರ್ದ ಚಿಕ್ಕು ಹೋಗ್ಬಿಟ್ಟ ನನ್ನ ಮನೆಗೆ. ನಾನು ಮಿಕ್ಕು ಹೋಗ್ಲತ್ತೀವಿ. ನೋಡ್ರಿ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಎಗ್ ರೈಸ್ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. 4 ತತ್ತಿದಾಗ ನಮ್ಮ ಚಿಕ್ಕ ಏನು ಮಾಡೇನ್ರಿ ಎಲ್ಲ ಸಕ್ಷಮ್ ಬರ್ತಿದ್ದಾಗ ಕುಂತೀನಿ. ನಾ ಮಿಕ್ಕು ಮನೆಗೆ ಬಂದು ಮಸ್ತನತ ಆಮ್ಲೆಟ್ ಹಾಕೊಂಡು ಹೋಗ್ತೀನಿ ತಿಂದನ್ರಿ. 2 ತತ್ತಿ ಉಳಿಸ್ಯಾನ. ಈಗ ಅಡ್ಡೆ ತತ್ತಿದಾಗ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಇವ್ರಿಗೆ ಎಗ್ ರೈಸ್ ಮಾಡ್ಕೇಸಿಂಗ ಕೊಡ್ತಾ ಬೇಟಾ. ಹಾಂ ನೋಡ್ರಿ ಫ್ರೆಂಡ್ಸ್, ಈಗ ಎಗ್ ರೈಸ್ ಮಾಡಿ ನೋಡ್ರಿ. ಈಗ ಇವರಿಬ್ಬರಿಗೆ ಹಾಕ್ಕೊಡ್ತೀನಿ. ಈಗ ಬಾರೋ ದೋಸ್ತ ಬಂದ್ ಕಿಸಿನ್ರಿ. ಈಗ ಮತ್ತೆ ಹೋಮ್ವರ್ಕ್ ಮಾಡ್ಕೋತ ಕುಂತಾನ ನೋಡ್ರಿ. झगड़ा या करती रो, फालतू में रखी है कंप्यूटर की, कुछ है ही नहीं अभी उसका. कोई बात नहीं. ए समाधान. ए बेटा ए गप ಮಿಕ್ಕು. ಓನ್ಲಿ ಯೂಟಿ ನಡೆದದಲ್ಲ, ಯಾವ್ದು ಸಬ್ಜೆಕ್ಟ್ ಇದು ಸಿಲೆಬಸ್ ಏನು ಹೇಳತ್ತಿಲ್ಲಲ್ಲ ಮ್ಯಾಮ್ಗಳು. फालतू में पूरी नई कॉपी है. ನೀ ಜೋರ್ से ಕೇಳಬೇಡ, ಆರಾಮ್ से ಕೇಳೋ. ನೀ ಈಗ ಏನು ಕೇಳ್ತೀನಿ, ಓನ್ಲಿ ಯೂಟಿ ನಡೆದವಲ್ಲ, ಯಾವ್ದು ಸಬ್ಜೆಕ್ಟ್ಗಳು ಹೇಳಲಾಗ್ಯಾರಲ್ಲ, ಸಿಲೆಬಸ್ ನಡೆಯಲಾಗ್ಯಾವಲ್ಲ, ಅದೇ ಹೇಳತ್ತೀನಲ್ಲ. ನೋಡ್ರಿ ನಮ್ಮದು ಊಟ ಇತ್ತು, ಎಲ್ಲ ಇತ್ತು. ಎಗ್ ರೈಸ್ ಮಾಡಿದ್ದೆ. ಚುಕ್ಕು ಮಿಕ್ಕೋನಿಗೆ ಇಬ್ಬರು ಟ್ಯೂಷನ್ಗೆ ಹೋಗ್ಬಿಟ್ರು. ಸಕ್ಷಮ ಬರ್ತಿ ಹೋಗಿದ್ರೆ ನೋಡಿದ್ರೆ ಭಾಳ ಟೈಮ್ ಆಯ್ತು ರೀ. ನಂಗೆ ಅಲ್ಲೇ 3:30 ಇತ್ತು. ಭಾಳ ತನ ಮಾತಾಡ್ಕೊತ ಕುಂತ್ಬಿಟ್ಟಿದ್ವಿ. ನಾನು ರೇಣು ಮ್ಯಾಮ್ ಕಲ್ತಿಗೆಸೇನ ಸ್ವಲ್ಪ ಅವ್ರು ನನಗೆ ಹೇಳಿದ್ರು, ನಾ ಅವ್ರಿಗೆ ಹೇಳ್ದಾತಿದ್ದು ಡಿಸ್ಕಷನ್ ಮಾಡ್ಕೊತ ಕುಂತಿದ್ವಿ. ಬರತ್ತರ ನಮ್ಮ ಸಾಬ್ ಅಂದ್ರೆ ಆಮ್ಲೆಟ್ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೆ. ಕಿಚನ್ ಪೂರ ಆ ಕಡೆ ಈ ಕಡೆ ಮಾಡಿಟ್ಟನ. ನಿನ್ನೆ ನೈಟ್ ಎಗ್ ರೈಸ್ ಅಂತ ಸಾರಿ ಎಗ್ ಕರಿ ಮಾಡಿದ. ಮಸ್ತ್ ಮಾಡಿದ್ರಿ ಫ್ರೆಂಡ್ಸ. ಏನೋ ಹೇಳ್ಬೇಕಂದ್ರೆ ನೆನಪೇ ಹರಿದು ನೋಡ್ರಿ. ಬರೀ ಬೆಡ್ ಒಂದು ಜಾಡಿಸ್ಕೊಂಡಿನಿ ರೀ. ಮಕ್ಕೋಕ್ಕೆ ಉಳ್ಕಿದೆಲ್ಲ ಗಾಣೆ ಬಸ್ ಹೋಗ್ಯಾರ. ಇನ್ನು ಕಸ ಗುಡಿಸ್ಕೋಬೇಕು, ಭಾಂಡೆ ತೊಳ್ಕೊಬೇಕು, ಬಟ್ಟೆ ಒಗಿಬೇಕು, ಮತ್ತು ಸಂಜೆ ಎಲ್ಲ ಆ್ಯಸ್ ಇಟ್ ಈಸ್ ಕೆಲಸಗಳು ಮಾಡ್ಕೋಬೇಕು. ಬಟ್ ನಾ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ರೀ. ಆಮೇಲೆ ಎಲ್ಲ ಮಾಡ್ಕೋತೀನಿ. ಇದು ಮಧ್ಯಾಹ್ನ ಮಕ್ಕೋಬಾರ್ದಂತೆ ಸ್ವಲ್ಪ ನನ್ನ ಬ್ಯುಸಿ ಮಾಡ್ಕೊಳಕತ್ತೀನಿ. ಇಲ್ಲಾಂದ್ರೆ ರಾತ್ರಿ ನಿದ್ದೆನೇ ಬರಲಾಗ್ಯದ ನನಗೆ. ಇದೊಂದು ದಿನ ಹಿಂಗೆ ಹೋಲತ್ತದ ನೋಡ್ರಿ ನಂದು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗತ್ತಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೀವೆಲ್ಲರೂ ಚಲೋ ನನ್ನ ವೀಡಿಯೋಸ್ಗಳನ್ನ ನೋಡಲಾಗಿರಿ ಕಾಣಿಸ್ತದೆ. ಇವತ್ತನೇ ನಿಮಗೆ ಇಂಟ್ರೆಸ್ಟ್ ಬರಲಾಗಿದೆ ಅದು ಭೀ ನನ್ನ ಕಮೆಂಟ್ನಾಗ ಹೇಳ್ರಿ. ಆ್ಯಂಡ್ ನಾನು ಶಾರ್ಟ್ ವೀಡಿಯೋಗಳು ಮಾಡೀನಿ, ಅದನ್ನು ನೀವು ನೋಡಲಾಗಿರಿ. ಹೋಗಿ ಬೇಡ ಒಂದು ಸಲ ಹೋಗಿ ನೋಡಿ ಬರ್ರಿ. ಭಾಳ ಚಂದ ವೀಡಿಯೋಸ್ಗಳು ಹಾಕಿನ್ರಿ ನಾ ಅದ್ರಾಗ. ಫ್ರೆಂಡ್ಸ ಮಮ್ಮಿಗೆ ಈಗ ಆರಾಮ್ ತಪ್ಪದಿಲ್ಲಿ. ಮಮ್ಮಿ ಮಕ್ಕೊಂಡಳ, ಮಮ್ಮಿ ಜೊತೆ ಮೆಕ್ಕಿ ಮಕ್ಕೊಂಡ ನೋಡ್ರಿ. ನಾನೇ ಚಂದಿದ್ದೀನಿ ಮನ್ಯಾಗ. ನಾ ಮತ್ತು ಪಪ್ಪನೇ ಚಂದಿದ್ದೀವಿ. ಅದಕ್ಕೆ ನಾ ಮತ್ತು ಪಪ್ಪನೇ ಕೆಲಸ ಮಾಡ್ತೀವಿ ಜಾಸ್ತಿ. ಇಲ್ಲ ಮಮ್ಮಿ? ಎಸ್, ಮಮ್ಮಿ ಮರೆ ಮಕ್ಕೊಂಡಳ ನೋಡ್ರಿ. ನಮ್ಮ ಮಿಕ್ಕೂ ಮಕ್ಕೊಂಡ. ಟ್ಯೂಷನ್ಗೆ ಹೋಗಿ ಬಂದನು, ಓದ್ಕೊತ ಕುಂತನು. ತಲೆಬೇನೆ ಎಲ್ಲ ತಂದು ಮಮ್ಮಿ ನನಗಂತ ಕೇಸಿನ ಸುಸ್ತಾಗಿ ಹೆಂಗೆ ಮಕ್ಕೊಂಡ ನೋಡ್ರಿ. ನಾನು ಹೋಗಂದಿನಲ್ರಿ ಚಂದೇ ಇದ್ರಿ. ಕೆಲಸ ಅದು ಎಲ್ಲ ಮಾಡ್ತೀನಿ. ನನ್ನ ಕಾಲು ಹಿಂಗೆ ಬಾತೇವ್ರಿ. ಅಪ್ಪೋ ಕೆಬ ಕಾಲು ಟೊಂಕ ಫುಲ್ ಸಟ್ಟ ಹೊಡಿತಾನೆ. ಬಕ್ಕು ದಿನ ಅದು ಕೆಲಸ ಮಾಡೀನೇನು ಅದು ಕಾಲತ್ತದು ಜರ ಕೆಲಸನೂ ಭಾಳ ಆಗ್ಯದ್ರಿ. ನನಗೆ ಜಗ್ಗಿ ಕೆಲಸ ಆಗ್ಯದಿತ್ತು. ಹಂಗಂತ ಅಲ್ಲತ್ತದ ಏನಲ್ತ ಗೊತ್ತಿಲ್ಲ. ಒಟ್ಟು ನನ್ನ ಕಾಲು ನಿಂದ್ರೆ ಗೂಡಲಾಗ್ಯಾವ ನೋಡ್ರಿ. ಒಟ್ಟು ನಿಂದ್ರೆ ಗೂಡಲಾಗ್ಯಾವ. ನಮ್ಮ ಚಿಕ್ಕು ಈಗ ದುಕಾನ್ಗೆ ಹೋಗ್ಯಾನೆ. ನಾನು ಒಂದಿಷ್ಟು ಉಪ್ಪಿಟ್ಟು ಮಾಡ್ತೀನಿ. ನಮ್ಮಪ್ಪ ನನಗೆ ಈಗೇನು ಮಾಡೋದಾಗಲ್ಲ ಅಂತಂದೀನಿ. ಅನ್ನನೂ ಉಂಡು ಸಾಕಾಗಿ ಹೋಗ್ಯದ. ನಾ ಎಷ್ಟೊಂದು ಚಪಾತಿ ಪಲ್ಯ ಬೆಂಡೆಕಾಯಿ ಏನೇನೋ ಮಾಡ್ಬೇಕಂದಿದೆ. ಎಲ್ಲ ಅಲ್ಲಿದಲ್ಲಿ ಕುಂತದ.
ಅದಕ್ಕೆ ರವೆ ಮೊಸರು ಮಿಕ್ಕೊಂದೊಂದು ಸಾಮಾನು ಜೆರಾಕ್ಸ್ ಮಾಡ್ಕೊಂಬರೋ ತೊಗೊಂಡು ಬರ್ತೀನಿ ಮಮ್ಮಿ ಅಂತ ಹೋಗ್ಯಾನ. ಯಾಕಾಗಲ್ಲ ತೊಗೋಪ್ಪ ಅಂತಂದಿನಿ. ಉಳ್ಳಾಗಡ್ಡಿ ಟಮಾಟೆ ಹುಳ್ಕೊಂಡಾನ, ಭಾಂಡೆ ತೊಳ್ಕೊಂಡಾನ, ಯಾವ ಓದತ್ತ ನಾವು ಅದೇ ಮಾಡ್ಯಾನ. ನಂಗೆ ಬರೀ ಕಾಲು ಸಟ್ಟು ಹಿಂಗೆ ಹೊಡ್ಲಿಗತ್ತದ ಒಂದು ಸಾವನು ಜರ ಚಂದಿ ಆಲತ್ತೀನಿ ಅಂತಂದ್ರೆ ಮತ್ತೆ ಬೀಳ್ಲತ್ತೀನಿ ನೋಡ್ರಿ. ಏನು ಆಲತ್ತದ ಏನೋ ಭಾಳ ತ್ರಾಸಲ್ಲತ್ತದ, ಕಾಲೊಂದು ಸೌಂಡ್ ತ್ರಾಸ ಕೊಡ್ಲತ್ತದ. ನಮ್ಮ ಚಿಕ್ಕ ಬಂದ ನೋಡ್ರಿ. ಈಗ ನಮ್ಮ ಮಿಕ್ಕೊಂದು ಜೆರಾಕ್ಸ್ ಮಾಡ್ಕೊಂಬಂದ ಏನೋ ಪೇಪರ ಮತ್ತಂದ್ರೆ ನೋಡ್ರಿ ಇವೆಲ್ಲ ಸಾಮಾನು ತಂದು ನಾನು ಪಾಪ ಎಲ್ಲ ರಸ ಮತ್ತಂದ್ರೆ ರವೆ ಮೊಸರು. ಈಗ ಹೇಳ್ಬಿಟ್ರೆ ಅವೆರಡು ಕಿಚನ್ನಾಗ ಇಟ್ಬಿಡು, ಮೊಸರು ಫ್ರಿಜ್ನಾಗ ಇಟ್ಬಿಡು. ನಾನು ನೋಡ್ರಿ ಈಗ ಏನು ಮಾಡ್ಕೊಳತ್ತೀನಿ ಅಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ಅವ್ರ ಪಪ್ಪ ಸಣ್ಣ ರವೆ ಉಪ್ಪಿಟ್ಟು ಬರೋಂಗಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ನಿಂತು ಮಾಡ್ಕೊಳತ್ತೀನಿ. ನಮ್ಮ ಚಿಕ್ಕ ಭಾಂಡ ತೊಳ್ಕೊಂಡಾನ. ಈಗ ಸಂತೋಷ್ ಬಟ್ಟೆ ಉಂಡತ್ತಾನ, ಅವನು ಬಂದಿರ್ತಾನೆ. ಅವ್ರು ಬಂದೋಗಿ ಬಿಸಿ ಬಿಸಿದು ಮಾಡ್ಬೇಕಂತಂದ್ರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳತ್ತಾರೆ. ನಿಕ್ಕುರೆ ಮಕ್ಕಳ ನಾವು ಹೇಳಲ್ಯಾಗನ ಚಿಕ್ಕ ಅಂದ್ರೆ ಅವನಿಗೆ ಎಬ್ಬಸಮ್ಮ. ಇಷ್ಟು ದಿನದಾಗ ಫಸ್ಟ್ ಟೈಮ್ ರಾತ್ರಿ ಟೈಮಿಗೆ ನಾವು ಉಪ್ಪಿಟ್ಟು ಮಾಡಿ ನೋಡ್ರಿ. ನಾನು ಎಂದೂ ಹಿಂಗೆ ಸಂಜೆ ಟೈಮಿಗೆ ಉಪ್ಪಿಟ್ಟದು. ಈಗ ನಾಷ್ಟ ಯಾವುದೂ ಮಾಡಿಲ್ಲ, ಅಡುಗೆನೇ ಮಾಡಿದ್ದೆ ನಾನು. ಉಪ್ಪಿಟ್ಟು ಮಾಡ್ಕೊಳತ್ತೀನಿ. ಶೇಂಗಾ, ಪುಟಾಣಿ, ಟಮಾಟೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಕರಿಬೇವಿನ ಎಲ್ಲ ಹಾಕಿನಿ. ಎಣ್ಣೆನೂ ಗರಂ ಆಲತ್ತದ. ಈ ಕಡೆ ನೀರನ್ನು ಇಟ್ಕೊಂಡೀನಿ ಉಪ್ಪಿಟ್ಟದಾಗ ಹಾಕಕ್ಕೆ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿನಿ. ಈಗ ಎಕ್ದಮ್ ಝಟ್ಪಟ್ ಅದಂತ ನೋಡ್ರಿ ಉಪ್ಪಿಟ್ಟು ರೆಡಿ ಮಾಡ್ಕೊಳತ್ತೀನಿ. ಮತ್ತು ನಾನು ನಿಮಗೆ ಮಾಡಿ ಸಿಗ್ತಾ ನಾನು ನೋಡ್ರಿ ಈಗ ರವಾದಾಗೆ ಇದು ಕೊತ್ತಂಬರಿ ಕಟ್ ಮಾಡ್ಕೊಳತ್ತೀನಿ. ಈ ಕಡೆ ಮಸಾಲೆ ಉರಿಲಿತ್ತದು. ಆಯ್ತು, ಇದು ಹಾಕ್ಬಿಡ ಆಮೇಲೆ ಪಟ್ಟಂತ ನೋಡ್ರಿ. ಈಗ ಉಪ್ಪಿಟ್ಟು ರೆಡಿ ಆಗ್ಯದ. ಬರ್ರಿ ನಾಷ್ಟ ಮಾಡಮೀಗ. ನಾಷ್ಟರೇ ತೆಕ್ಕೋರಿ, ರಾತ್ರಿ ಊಟರೇ ತೆಕ್ಕೋ. ಫಸ್ಟ್ ಟೈಮ್ ಹಿಂಗೆ ಮಾಡಿ ನೋಡ್ರಿ. ನಾವು ಉಪ್ಪಿನಕಾಯಿ ಅದ, ಉಪ್ಪಿಟ್ಟು ಮತ್ತಂದ್ರೆ ಮೊಸರು ಅದ. ಇವನು ಬಂದು ಕೂತಾನೆ ಪೇಪರ್ ನೋಡ್ಕೊತ ಪಾರ್ಗಳದು.